ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳ್ಸಕ್ಕೆ ಸಿಂಪಲ್ ಆಗಿ ಯಾವ ರೀತಿ ಸೀರೆನ ಉಡಿಸೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಸೆರ್ಗುನ್ ಕಡೆಯಿಂದ ಒಂದು ಮಾರ ಆಗುವಷ್ಟು ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಅಲ್ಗೊಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಇದು ಸೆರ್ಗುನ್ ಕಡೆಯಿಂದ ನಾನಿಲ್ಲಿ ಒಂದು ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತ ಸೀರೆನ, ಅಂದ್ರೆ ಸೀರೆಯ ತುದಿ ಇರುತ್ತಲ್ಲ ಅಲ್ಲಿಂದ ನಾನಿವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿ ಬರಬೇಕು, ಆ ರೀತಿ ನೋಡ್ಕೊಳ್ಳಿ. ನೋಡಿ, ಎರಡೂ ಸೈಡ್ ಅಲ್ಲೂ ಕೂಡ ಈ ರೀತಿ ಗಟ್ಟಿಯಾಗಿ ಇಟ್ಕೊಂಡು ನೀವು ಪ್ಲೀಟ್ಸ್ ನ ಮಾಡ್ಕೋಬೇಕಾಗುತ್ತೆ. ನೀವು ಬಿಗಿನರ್ಸ್ ಆಗಿದ್ರೆ ನೋಡಿ, ಈ ತರ ಒಂದು 8 ರಿಂದ 10 ನೆರಿಗೆಗಳಾದ ತಕ್ಷಣ ಎರಡು ಸೈಡ್ ಅಲ್ಲಿ ಇರ್ತಕ್ಕಂತ ನೆರಿಗೆಗಳನ್ನು ಕೂಡ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ರೈಟ್ ಸೈಡ್ ಅಲ್ಲಿ ನೆರಿಗೆಗಳನ್ನ ಕೌಂಟ್ ಮಾಡಿಬಿಟ್ಟು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂತ ನೆರಿಗೆಗಳನ್ನು ಕೂಡ ನಾನಿಲ್ಲಿ ಜೋಡಿಸ್ಕೊಂಡು ಸಮವಾಗಿ ಜೋಡಿಸ್ಕೊಂಡು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಸೀರೆ ಮತ್ತೆ ಬಾರ್ಡ್ರಿನ ಒಂದು ಎಡ್ಜ್ ಇರುತ್ತೆ ನೋಡಿ, ಜಂಕ್ಷನ್, ಅಲ್ಲಿಗೆ ಕ್ಲಿಪ್ ಅನ್ನು ಹಾಕೊಳ್ಳಿ. ನೋಡಿ, ಈ ರೀತಿ. ನೆಕ್ಸ್ಟ್ ಸೀರೆನ ಒಂದ್ಸಲ ಈ ರೀತಿ ಸ್ಟ್ರೈಟ್ ಮಾಡಿಕೊಂಡು ಮತ್ತೆ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಸೆರ್ಗುನ್ ಕಡೆಯಿಂದ ಒಂದ್ ಮಾರ ಆಗುವಷ್ಟು ಬಿಟ್ಟು ಉಳಿದಿರೋಂತ ಸೀರೆನ ಇದೇ ರೀತಿ ನೀವು ನೆರಿಗೆಗಳನ್ನ ಮಾಡ್ಕೋತಾ ಹೋಗ್ಬೇಕಾಗುತ್ತೆ. ನಾನು ಇಲ್ಲಿ ಕ್ಲಿಪ್ ಹಾಕೊಂಡಿದ್ನಲ್ಲ, ಅಲ್ಲಿವರೆಗೂ ಕೂಡ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ಟೋಟಲ್ ಆಗಿ ನನ್ಗಿಲ್ಲಿ 22 ನೆರಿಗೆಗಳು ಬಂದಿದೆ. ಇವಾಗ ಕ್ಲಿಪ್ ನ ತೆಗೆದ್ಬಿಟ್ಟು ನಾನಿವಾಗ ಅಲ್ಲಿರುವಂತಹ ನೆರಿಗೆಗಳನ್ನ ಇವಾಗ ಸಮವಾಗಿ ಜೋಡಿಸ್ಕೊಂಡು ಅಲ್ಲೊಂದು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೊಳ್ತೀನಿ. ನೋಡಿ, ಈ ರೀತಿ ಫಸ್ಟ್ ಒಂದ್ಸಲ ಹೀಗೆ ಸ್ಟ್ರೈಟ್ ಮಾಡ್ಕೊಳ್ಳಿ. ಈ ರೀತಿ ಸ್ಟ್ರೈಟ್ ಮಾಡ್ಕೊಂಡಿದ್ದಾದ್ಮೇಲೆ ದೊಡ್ಡ ಸೇಫ್ಟಿ ಪಿನ್ ಅನ್ನ ತಗೊಂಡು ಸೀರೆ ಮತ್ತೆ ಬಾರ್ಡ್ರಿನ ಒಂದು ಜಂಕ್ಷನ್ ಇರುತ್ತೆ ನೋಡಿ, ಅಂದ್ರೆ ಸೀರೆ ಮತ್ತೆ ಬಾರ್ಡ್ರು ಸೇರಿರ್ತಕ್ಕಂತ ಒಂದು ಪ್ಲೇಸ್ ಇರುತ್ತಲ್ಲ, ಅಲ್ಲಿ ನೆರಿಗೆಗಳನ್ನ ಈ ರೀತಿ ಕೌಂಟ್ ಮಾಡ್ಕೊಳ್ತಾ ಎಲ್ಲಾ ನೆರಿಗೆಗಳನ್ನು ಕೂಡ ಸೇರಿಸಿ ಒಂದು ದೊಡ್ಡ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಮಧ್ಯ ಮಧ್ಯ ನೆರಿಗೆಗಳು ಮಿಸ್ ಆಗ್ಬಿಡುತ್ತೆ, ಹಾಗಾಗಿ ಎಲ್ಲಾ ನೆರಿಗೆಗಳನ್ನು ಕೂಡ ಕೌಂಟ್ ಮಾಡಿ ನೀವು ಈ ರೀತಿ ಪಿನ್ ಅನ್ನ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಈ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನಾನಿಲ್ಲಿ ಕರೆಕ್ಟ್ ಆಗಿ ಜೋಡಿಸ್ಕೊಳ್ತಾ ಅಲ್ಲೊಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೆರಿಗೆಗಳು ಜಾಸ್ತಿ ಇರೋದ್ರಿಂದ ಫ್ರೆಂಡ್ಸ್, ಚಿಕ್ಕ ಸೇಫ್ಟಿ ಪಿನ್ ಅನ್ನ ಬಳಸಬೇಡಿ, ದೊಡ್ಡ ಸೇಫ್ಟಿ ಪಿನ್ ಅನ್ನೇ ಹಾಕೋಬೇಕು. ನೋಡಿ, ಇವಾಗ ಈ ಕಡೆ ಒಂದು ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸಿದ್ದೀನಿ. ನೆಕ್ಸ್ಟ್ ಮಧ್ಯದಲ್ಲಿ ಇದೆಯಲ್ಲ ನೆರಿಗೆಗಳು, ಅವೆಲ್ಲನೂ ಕೂಡ ಕರೆಕ್ಟ್ ಆಗಿ ಸಮವಾಗಿ ಜೋಡಿಸ್ಕೊಂಡು ಅಲ್ಲೊಂದು ಕ್ಲಿಪ್ ಅನ್ನ ಹಾಕೋಬೇಕಾಗುತ್ತೆ. ಟೋಟಲ್ ಆಗಿ ನನ್ಗಿಲ್ಲಿ 22 ಪ್ಲೀಟ್ಸ್ ಬಂದಿದೆ. ಅಷ್ಟನ್ನು ಕೂಡ ನಾನಿಲ್ಲಿ ಜೋಡಿಸ್ಕೊಂಡು ಮಧ್ಯದಲ್ಲೊಂದು ಪಿನ್ ಹಾಕೊಳ್ತಾ ಇದ್ದೀನಿ. ಸೀರೆನ ಅವಾಗವಾಗ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ತಾ ಇರಿ. ನೋಡಿ, ಇವಾಗ ನೆರಿಗೆಗಳು ಯಾವ ರೀತಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಿರಬಹುದು. ನೋಡಿ, ಈ ಕಡೆನೂ ಅಷ್ಟೇನೆ ಎಷ್ಟು ನೀಟಾಗಿ ಬಂದಿದೆ. ಓಕೆ, ಇವಾಗ ಸೆರ್ಗುನ್ನ ಮಾಡ್ಕೊಳ್ಳೋಣ. ಸೆರ್ಗುನ್ನ ನಾನು ಈ ರೀತಿ ಮೀಡಿಯಂ ಸೈಜ್ ಅಲ್ಲಿ ಈ ರೀತಿ ಪ್ಲೀಟ್ಸ್ ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಎರಡೂ ಸೈಡ್ ಅಲ್ಲೂ ಕೂಡ ಬಾರ್ಡರ್ ಬರಬೇಕು, ಆ ರೀತಿ ನೋಡ್ಕೊಳ್ಳಿ. ಹೀಗೆ ನೋಡಿ, ಒಂದ್ಸಲ ಈ ರೀತಿ ಸಮವಾಗಿ ಜೋಡಿಸ್ಕೊಂಡು ಎಡ್ಜಲ್ಲಿ ಇರ್ತಕ್ಕಂತ, ಅಂದ್ರೆ ಸೆರ್ಗ್ನಲ್ಲಿ ಎಡ್ಜಲ್ಲಿ ಇರ್ತಕ್ಕಂತ ನೆರಿಗೆಗಳನ್ನ ಈ ರೀತಿ ಜೋಡಿಸ್ಕೊಂಡು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಸೆರ್ಗುನಲ್ಲೂ ಕೂಡ 9 ನೆರಿಗೆಗಳು ಬಂದಿದೆ. ಅಷ್ಟನ್ನು ಕೂಡ ಸಮವಾಗಿ ಜೋಡಿಸಿ 1-2 ರಿಂದ 3 ಕಡೆ ಇದೇ ರೀತಿ ನಾನು ಸೆರ್ಗ್ನಲ್ಲಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗುನ್ ಮಾಡುವಾಗ್ಲೂ ಅಷ್ಟೇನೆ ನೀಟಾಗಿ ಎಲ್ಲಾ ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸ್ಕೊಂಡು 1-2 ರಿಂದ 3 ಕಡೆ ಈ ರೀತಿ ಪಿನ್ ಅನ್ನು ಹಾಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಸೆರ್ಗುನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನ ಯಾವ ರೀತಿ ಫೋಲ್ಡ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಎಕ್ಸ್ಟ್ರಾ ಬಾರ್ಡರ್ ಏನಿರುತ್ತೆ ಅದನ್ನ ಈ ರೀತಿ ಫೋಲ್ಡ್ ಮಾಡ್ಬಿಟ್ಟು ಸೆರ್ಗ್ ಮಾಡಿರ್ತೀವಲ್ಲ ಅದನ್ನ ಈ ರೀತಿ ಮಧ್ಯದಲ್ಲಿ ಇಟ್ಬಿಟ್ಟು ಈ ರೀತಿ 2 ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎರಡೂ ಸೈಡಿನ ಬಾರ್ಡರ್ ಕೂಡ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಚೆಕ್ ಮಾಡ್ಕೊಬಿಟ್ಟು ಒಂದ್ಸಲ ಹೀಗೆ 2 ಫೋಲ್ಡಿಂಗ್ ಮಾಡಿ ಎತ್ತಿಟ್ಕೊಂಡ್ರೆ ನಾವು ಹಬ್ಬದ ದಿನ ಉಡಿಸ್ಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ. ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ, ಅಂದ್ರೆ ಉದ್ದುದ್ದ ಎರಡೂ ಸೈಡು ಬಾರ್ಡ್ರು ಬರಬೇಕು, ಆ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. 4 ಫೋಲ್ಡಿಂಗ್ ಮಾಡ್ಕೊಂಡು ಲಕ್ಷ್ಮಿ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಲಕ್ಷ್ಮಿ ಕಳ್ಸಕ್ಕೆ ಕೈಗಳನ್ನ ಜೋಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಬ್ಲೌಸ್ ಪೀಸ್ ನ ಬಿಂದಿಗೆ ಇರುತ್ತಲ್ಲ, ಬಿಂದಿಗೆಗೆ ಹಾಗೇನೆ ಕವರ್ ಮಾಡಿ ಹಿಂದೆಯಿಂದ ಸೇಫ್ಟಿ ಪಿನ್ ಅನ್ನು ಹಾಕೋಬಹುದು. ಬಟ್ ನಾನು ಇಲ್ಲಿ ಕೈಗಳನ್ನ ಜೋಡಿಸ್ತಾ ಇದ್ದೀನಿ, ಹಾಗಾಗಿ ಕೈಗಳಿಗೆ ಇಲ್ಲಿ ನಾನು ಬ್ಲೌಸ್ ಪೀಸ್ ನ ಅಲಂಕಾರವನ್ನ ಮಾಡ್ತಾ ಇದ್ದೀನಿ. ಯಾವ ಕಡೆ ಫೋಲ್ಡ್ ಇರುತ್ತೆ ನೋಡಿ, ಅಲ್ಲಿಗೆ ಲಕ್ಷ್ಮಿ ಕೈಯನ್ನಿಟ್ಟು ಓಪನ್ ಇರ್ತಕ್ಕಂಥ ಪಾರ್ಟನ್ನ ಆ ಕೈಯಿನ ಸುತ್ತ ತಗೊಬಂದು ಟೈಟ್ ಆಗಿ ಹಿಡಿದು 1-2 ರಿಂದ 3 ಕಡೆ ಗುಂಡ್ಪಿನನ್ನು ಹಾಕೊಂಡು ಇದನ್ನ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ
ನೆಕ್ಸ್ಟ್ ಈ ಸೈಡು ಕೂಡ ಅದೇ ಒಂದು ವಿಧಾನದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಮವಾಗಿ ಜೋಡಿಸ್ಕೋಬೇಕು ಫಸ್ಟ್ ಬ್ಲೌಸ್ ಪೀಸ್ನ. ನೋಡಿ ಈ ರೀತಿ ಓಪನ್ ಇರ್ತಕ್ಕಂಥ ಪಾರ್ಟ್ನ ಹೀಗೆ ಕೈಯಿನ ಸುತ್ತ ತಗೊಬಂದು ಸೈಡಲ್ಲಿ ಈ ರೀತಿ ಟೈಟ್ ಆಗಿ ಹಿಡಿದು ಒಂದು 3 ಕಡೆ ಗುಂಡ್ಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ. ಬಾರ್ಡ್ರಿಗೆ ಪಿನ್ನು ಹಿಡಿಯಲ್ಲ, ಹಾಗಾಗಿ ನೋಡ್ಬಿಟ್ಟು ಸ್ವಲ್ಪನೇ ಬಾರ್ಡ್ರನ್ನ ಹಿಡ್ಕೊಂಡು ಈ ರೀತಿ ಆಮೇಲೆ ಕೈಗೆ ಸ್ವಲ್ಪ ಪಿನ್ನ ಈ ರೀತಿ ನೀವು ಹಾಕಬೇಕಾಗುತ್ತೆ. ನೋಡಿ ಈ ರೀತಿ 3 ಕಡೆ ಹಾಕೊಂಡಿದ್ದೀನಿ ನಾನು. ನೋಡಿ ಇವಾಗ ಕೈಗಳು ಕೂಡ ರೆಡಿ ಇದೆ. ನನ್ನ ಹತ್ರ ಇರೋ ಪುಟ್ಟು ಕೈಗಳು ಅವಕ್ಕೇನೆ ನಾನು ಇವಾಗ ಜೋಡಿಸಿರೋದು. ನೆಕ್ಸ್ಟ್ ಈ ಕಡೆ ಟೇಬಲ್ ಮೇಲೆ ಒಂದು ಚಿಕ್ಕ ಪೀಠವನ್ನ ಇಟ್ಟು ಬಿಂದಿಗೆನ ಇಟ್ಟಿದ್ದೀನಿ. ಹಾಗೇನೆ ಸ್ಟಿಕ್ ಅನ್ನು ಕಟ್ಕೊಂಡಿದ್ದೀನಿ. ಅದಕ್ಕೆ ನೀವೇನಾದ್ರೂ ಕೈನ ಜೋಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ಬ್ಲೌಸ್ ಪೀಸ್ ನ ಈ ರೀತಿ ಜೋಡಿಸ್ಕೊಂಡು ಹಿಂದೆಯಿಂದ ಒಂದು ಪಿನ್ನ ಹಾಕೊಂಡ್ಬಿಡಿ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಬ್ಲೌಸ್ ಪೀಸ್ ನ. ನೆಕ್ಸ್ಟ್ ನಾವಿಲ್ಲಿ ನೆರಿಗೆ ಏನ್ ಮಾಡ್ಕೊಂಡಿದೀವಿ ಅದನ್ನ ಈ ರೀತಿ ಸಮವಾಗಿ ಹಿಡ್ಕೋಬೇಕಾಗುತ್ತೆ. ಎರಡೂ ಸೈಡಿನ ಬಾರ್ಡರ್ ಕೂಡ ಈಕ್ವಲ್ ಇರಬೇಕು. ಆ ರೀತಿ ಹಿಡ್ಕೊಂಡು ಬಿಂದಿಗೆ ಹಿಂಭಾಗದಿಂದ ಹೀಗೆ ತಗೊಬಂದು ಬಿಂದಿಗೆ ಕಂಠ ಭಾಗಕ್ಕೆ ಜೋಡಿಸಬಾರ್ದು. ಬಿಂದಿಗೆ ಮಧ್ಯಭಾಗ ಇರುತ್ತಲ್ಲ ಅಲ್ಲಿಗೆ ಈ ರೀತಿ ಈ ತರನಾದ್ರೂ ನೀವು ಜೋಡಿಸಿ ಪಿನ್ನ ಹಾಕೋಬಹುದು. ಅಥವಾ ನೀವು 2 ಸ್ಟೆಪ್ ಬಾರ್ಡರ್ ಬರಬೇಕು ಅನ್ನೋದಾದ್ರೆ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಹೀಗೆ ಅಂದ್ರೆ ಕಳಶದ ಎಡಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳು ಉದ್ದ ಇರಬೇಕು, ಹಾಗೇನೆ ಬಲಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳು ಶಾರ್ಟ್ ಆಗಿ ಬರಬೇಕು. ಆ ರೀತಿ ನೀವು ಪಿನ್ನ ಹಾಕೋಬೇಕಾಗುತ್ತೆ. ನೋಡಿ ಇಷ್ಟು ಲೆಂತ್ ಇರಬೇಕು ಕೆಳಭಾಗದ ನೆರಿಗೆಗಳು. ಆ ಬಾರ್ಡ್ರು ಮತ್ತೆ ಎಕ್ಸ್ಟ್ರಾ ಕ್ಲಾತ್ ಕಾಣಿಸ್ತಾ ಇರಬೇಕು. ಆ ರೀತಿ ನೋಡ್ಕೊಂಡು ನೋಡಿ ಇವಾಗ ಬಲಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳಿಗೆ ಕರೆಕ್ಟ್ ಆಗಿ ಎಲ್ಲಾ ನೆರಿಗೆಗಳನ್ನು ಕೂಡ ಜೋಡಿಸ್ಕೊಂಡು ಅಲ್ಲೊಂದು ಸೇಫ್ಟಿ ಪಿನ್ ಹಾಕೊಳ್ತಾ ಇದ್ದೀನಿ. ದೊಡ್ಡ ಸೇಫ್ಟಿ ಪಿನ್ ತಗೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ. ನೆಕ್ಸ್ಟ್ ಈ ಕಡೆ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಎಲ್ಲಾ ನೆರಿಗೆಗಳನ್ನು ಕೂಡ ಒಂದೊಂದಾಗೇನೆ ನಾನು ಇಲ್ಲಿ ಪಿನ್ನಿಗೆ ಸೇರಿಸ್ಕೊಳ್ತಾ ಇರೋದು. ಒಂದೇ ಸಲ ಹಾಕ್ಲಿಕ್ಕೆ ಆಗಲ್ಲ. ಹಾಕಿದ್ರು ಏನಾಗುತ್ತೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ನೆರಿಗೆ ಮಿಸ್ ಆಗ್ಬಿಡುತ್ತೆ, ನೀವು ಮತ್ತೆ ಪ್ಲೀಟ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ನೋಡಿ ಈ ರೀತಿ ಎಲ್ಲಾ ನೆರಿಗೆಗಳನ್ನು ಕೂಡ ಒಂದೊಂದಾಗೇನೆ ಪಿನ್ನಿಗೆ ಜೋಡಿಸ್ಕೊಳ್ತಾ ಹೀಗೆ ನೀವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತೆ ಸ್ವಲ್ಪ ಕಷ್ಟ ಅಂತಾನೂ ಅನ್ಸುತ್ತೆ, ಬಟ್ ಎಲ್ಲಾ ನೆರಿಗೆಗಳನ್ನು ಕೂಡ ನೀವು ಜೋಡಿಸ್ಕೊಳ್ಳೇಬೇಕಾಗುತ್ತೆ. ಹಾಗೇನೆ ಎರಡು ಸೈಡಿನ ನೆರಿಗೆಗಳನ್ನು ಕೂಡ ನೀವು ಪಿನ್ ಹಾಕುವಾಗ ಟೈಟ್ ಆಗಿ ಹಿಡಿದು ಹಾಕಬೇಕು. ಆ ಮಧ್ಯಭಾಗಕ್ಕೆ ಅಂದ್ರೆ ಬಿಂದಿಗೆ ಮಧ್ಯಭಾಗಕ್ಕೆ ನೀವು ಹಾಕ್ತಿರ್ತೀರಲ್ಲ ಅವಾಗ ಆದಷ್ಟು ಟೈಟ್ ಆಗಿ ಹಿಡಿದು ಹಾಕೋಬೇಕಾಗುತ್ತೆ. ನೋಡಿ ಇವಾಗ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಎಡ್ಜಲ್ ಏನಿದೆ ಕೆಳಭಾಗದ ನೆರಿಗೆ ಎಡ್ಜಲ್ ನೋಡಿ ಇಲ್ಲಿ ತೋರಿಸ್ತಿದ್ದೀನಿ. ಈ ಎಡ್ಜಲ್ ಇರ್ತಕ್ಕಂಥ ನೆರಿಗೆನ ಹಿಂದಕ್ಕೆ ಪಿನ್ ಹಾಕ್ಬಿಡಿ. ಆಮೇಲೆ ಉಳ್ದಿರೋಂಥ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ಈ ರೀತಿ ಸುತ್ತನೂ ಕೂಡ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಇದೇ ರೀತಿ ಎಲ್ಲಾ ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸ್ಕೋಬೇಕಾಗುತ್ತೆ. ನೆರಿಗೆಗಳೇನಾದ್ರೂ ಸರಿಯಾಗಿ ಕೂರ್ತಿಲ್ಲ ಅಂತ ಹೇಳಿದ್ರೆ ಒಂದೊಂದು ಅಥವಾ 2 ನೆರಿಗೆಗಳನ್ನ ಹಿಡಿದು ಅಲ್ಲಲ್ಲಿ ಒಂದೊಂದು ಗುಂಡ್ಪಿನ್ಗಳನ್ನ ಹಾಕೊಂಡಿದ್ದೀನಿ ನಾನು. ನೀವು ಬೇಕೆಂದ್ರೆ ಹಾಕೋಬಹುದು ಅಥವಾ ಹಾಗೇನು ಬಿಡ್ಬೋದು. ಬಟ್ ಎಡ್ಜಲ್ ಇರ್ತಕ್ಕಂತಹ ನೆರಿಗೆಗಳಿಗೆ ಒಂದೊಂದು ಗುಂಡ್ಪಿನ್ಗಳನ್ನ ಹಾಕೋಬಿಡಿ ಫ್ರೆಂಡ್ಸ್. ಅವಾಗ ನೀಟಾಗಿ ನೆರಿಗೆಗಳೆಲ್ಲ ಕರೆಕ್ಟಾಗಿ ಕೂರುತ್ತೆ. ನೋಡಿ ಇವಾಗ ನಾನು ಈ ತರ ನೆರಿಗೆಗಳನ್ನ ಹಿಡಿದು ಒಂದೊಂದು 2 ನೆರಿಗೆಗಳು ಹಿಡಿದು ಒಂದೆರಡು ಸೈಡ್ ಅಲ್ಲಿ ಒಂದ್ 4-5 ನೆರಿಗೆಗೆ ಈ ರೀತಿ ಪಿನ್ ಹಾಕೊಂಡಿದ್ದೀನಿ. ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆನ ಹಾಗೆ ಬಿಟ್ಟಿದ್ದೀನಿ. ನೋಡಿ ನೆಕ್ಸ್ಟ್ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಲಿ ನೋಡಿ ಎಡ್ಜಲ್ ಇದೆಯಲ್ಲ ಅಲ್ಲಿಗೆ ಒಂದು ಪಿನ್ ಹಾಕಿ ಹಿಂದಕ್ಕೆ ಟೈಟ್ ಆಗಿ ಒಂದು ಪಿನ್ ಹಾಕ್ಬಿಡಿ. ಉಳ್ದಿರೋಂಥ ನೆರಿಗೆನ ಇದೇ ರೀತಿ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಆ ಬಿಂದಿಗೆಯ ಸುತ್ತನೂ ಕೂಡ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡ್ ಅಲ್ಲೂ ಕೂಡ ಇರ್ತಕ್ಕಂಥ ನೆರಿಗೆ ಏನಿರುತ್ತೆ ಅವೆರಡೂ ಹಿಡಿದು ಹಿಂದಕ್ಕೆ ಒಂದೊಂದು ಪಿನ್ ಹಾಕೊಂಡ್ಬಿಡಿ. ಉಳ್ದಿರೋಂಥ ನೆರಿಗೆನ ಈ ರೀತಿ ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆನ ಈ ರೀತಿ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ ಹಾಗೇನೆ ಮೇಲ್ಭಾಗದ ನೆರಿಗೆ ಮತ್ತೆ ಕೆಳಭಾಗದ ನೆರಿಗೆ ಈ ರೀತಿ ಬಂದಿರಬೇಕು. ನೋಡಿ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಲಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಕಾಣಿಸ್ತಿರ್ಬೇಕು. ಸೀರೆದು ಎಕ್ಸ್ಟ್ರಾ ಪಾರ್ಟ್ ಯೆಲ್ಲೋ ಪಾರ್ಟ್ ಏನಿದೆ ಅದು ಕಾಣಿಸ್ತಿರ್ಬೇಕು. ಆ ರೀತಿ ನೋಡ್ಕೊಳ್ಳಿ. ಹಾಗೇನೆ ಮೇಲ್ಭಾಗದ ನೆರಿಗೆಗಳೇನಿದೆ ಫ್ರೆಂಡ್ಸ್ ಅಲ್ಲಿ ಒಂದೆರಡೆರಡು ನೆರಿಗೆಗಳು ಹಿಡಿದ್ಬಿಟ್ಟು ಅಲ್ಲೊಂದೊಂದು ಗುಂಡ್ಪಿನ್ಗಳನ್ನ ಹಾಕೊಂಡಿದ್ದೀನಿ. ನೋಡಿ ಈ ರೀತಿ ಒಂದೊಂದು ಗುಂಡ್ಪಿನ್ಗಳನ್ನ ಹಾಕೊಂಡ್ಬಿಟ್ರೆ ನೆರಿಗೆಗಳು ಕರೆಕ್ಟ್ ಆಗಿ ಈಕ್ವಲ್ ಆಗಿ ಕೂತ್ಕೊಳ್ಳುತ್ತೆ. ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆನ ಹಾಗೇನೆ ಬಿಟ್ಟಿದ್ದೀನಿ. ನೋಡಿ ಇವಾಗ ಸ್ವಲ್ಪ ಲೆಂತ್ ಉದ್ದ ಇತ್ತು ಮೇಲ್ಗಡೆ ನೆರಿಗೆದು, ಅದನ್ನ ಈ ರೀತಿ ಶಾರ್ಟ್ ಮಾಡ್ತಾ ಇದ್ದೀನಿ. ಕೆಳಭಾಗದಲ್ಲಿ ಬಾರ್ಡ್ರು ಮತ್ತೆ ಎಕ್ಸ್ಟ್ರಾ ಕ್ಲಾತ್ ಕಾಣಿಸ್ಬೇಕು. ಆ ರೀತಿ ನೋಡ್ಕೊಳ್ಳಿ, ಅವಾಗ ಅಲಂಕಾರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ.
ನೀವೇನಾದ್ರೂ ಕೈಗಳನ್ನ ಜೋಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಸೆರ್ಗನ್ನ ಬಿಂದಿಗೆ ಮೇಲೆ ಹಾಕೋಬೇಕಾಗುತ್ತೆ ನೋಡಿ. ಈ ರೀತಿ ಹಾಕೊಂಡು ಹೀಗೆ ಮಧ್ಯಕ್ಕೆ ಒಂದು ದಾರವನ್ನ ಕಟ್ಕೊಂಡು ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂತ ಬಾರ್ಡರ್ ಏನಿರುತ್ತೆ ಅದನ್ನ ಈ ರೀತಿ ಜೋಡಿಸ್ಬಿಟ್ಟು ಅಲ್ಲೊಂದು ಪಿನ್ ಹಾಕೊಂಡ್ರೆ ಬಿಂದಿಗೆ ಕವರ್ ಆಗುತ್ತೆ ನೋಡಿ. ಮಧ್ಯಕ್ಕೆ ಈ ರೀತಿ ಸೊಂಟ ಭಾಗಕ್ಕೆ ಟೈಟ್ ಆಗಿ ಒಂದು ದಾರವನ್ನ ಕಟ್ಕೋಬಹುದು. ನೀವೇನಾದ್ರೂ ಕೈಗಳನ್ನ ಜೋಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ಕೈಗಳನ್ನ ಜೋಡಿಸ್ತಾ ಇರೋದ್ರಿಂದ ಈ ರೀತಿ ಕೈಗಳನ್ನ ಆ ಒಂದು ಸ್ಟಿಕ್ ಮೇಲೆ ಇಟ್ಟು ಹಿಂದೆಯಿಂದ ಒಂದೊಂದು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ. ಎರಡೂ ಸೈಡ್ ಅಲ್ಲೂ ಕೂಡ ಪಿನ್ ಅನ್ನ ಹಾಕೊಂಡು ನೀವು ಟೈಟ್ ಆಗಿ ಕೈಗಳನ್ನ ಕೂರಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಉಳಿದಿರುವಂತಹ ಬ್ಲೌಸ್ ಪೀಸ್ ಏನಿರುತ್ತೆ ಅದನ್ನ ಬಿಂದಿಗೆಗೆ ಈ ರೀತಿ ಕವರ್ ಮಾಡಿ ಹಿಂದೆಯಿಂದ ಒಂದು ಪಿನ್ ಅನ್ನು ಹಾಕೊಳ್ಳೋದು. ಹಾಗೇನೆ ಸೆರ್ಗನ್ನ ಈ ರೀತಿ ಬೇಕಾದ್ರೂ ನೀವು ಹಾಕೊಂಡು ಸ್ಪ್ರೆಡ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಈ ರೀತಿ ಬಲಭಾಗದ ಭುಜದ ಮೇಲೆ ತಗೊಂಡು ಹೀಗೆ ಎಡಭಾಗದ ಭುಜದ ಮೇಲೆ ಹಾಕಿ ಮಧ್ಯದಲ್ಲಿ ಇರ್ತಕ್ಕಂಥ ಕ್ಲಾತ್ ಅನ್ನ ಸ್ವಲ್ಪ ಹೀಗೆ ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಟ್ವಿಸ್ಟ್ ಮಾಡ್ಕೋಬಹುದು. ಅಥವಾ ನೀವು ಈ ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆಗಳೇನಿದೆ ಅದನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಕೂಡ ನೀವು ಮಧ್ಯದಲ್ಲಿ ದಾರವನ್ನ ಕಟ್ಕೋಬಹುದು ನೋಡಿ. ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ನೆರಿಗೆಗಳಿರುತ್ತಲ್ಲ ಆ ನೆರಿಗೆಗಳೆಲ್ಲವನ್ನು ಕೂಡ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಮಧ್ಯಕ್ಕೆ ಒಂದು ದಾರವನ್ನ ಕಟ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿರುವಂತಹ ದಾರವನ್ನ ಕಟ್ಕೋಬೇಕಾಗುತ್ತೆ. ನಾನಿಲ್ಲಿ ಹಸಿ ನೂಲ್ನ ಕಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಬಿಂದಿಗೆ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ಬಾರ್ಡರ್ನ ಜೋಡಿಸಿ ಅಲ್ಲೊಂದು ಪಿನ್ ಅನ್ನ ಹಾಕೊಂಡಿದ್ದೀನಿ. ಮಧ್ಯಭಾಗಕ್ಕೆ ಇವಾಗ ನಾನಿಲ್ಲಿ ಡಾಬನ್ನ ಕಟ್ಕೊಳ್ತಾ ಇದ್ದೀನಿ. ಸೊಂಟಕ್ಕೆ ಟೈಟ್ ಆಗಿ ದಾರವನ್ನ ಕಟ್ಟಿ ಡಾಬನ್ನ ಕಟ್ಕೋಬೇಕಾಗುತ್ತೆ. ಅವಾಗ ಸೊಂಟ ಸಣ್ಣದಾಗಿ ಕಾಣಿಸುತ್ತೆ. ನನ್ನಲ್ಲಿ ಲಭ್ಯ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ನಾನಿಲ್ಲಿ ಲಕ್ಷ್ಮಿಯನ್ನ ಅಲಂಕರಿಸ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.